ಅವನು ರೌಡಿ ಶೀಟರ್ ಪಟಾಲಂ ಜೊತೆ ಜೈಲಿನ ಎದುರೇ ರೀಲ್ಸ್ ಮಾಡಿ ಬಿಲ್ಡಪ್ ಬೇರೆ ಕೊಟ್ಟಿದ್ದ. ಅದೇ ಗ್ಯಾಂಗ್ಗೆ ಪೊಲೀಸರು ತಕ್ಕ ಶಾಸ್ತಿ ಮಾಡಿದ್ದಾರೆ. ಜೈಲಿನ ಎದುರೇ ರೀಲ್ಸ್, ಕಾಲೇಜು ಎದುರೇ ಸಿಗರೆಟ್ ಸೇದುತ್ತಾ ಬಿಲ್ಡಪ್, ಕನ್ನಡಕ ಹಾಕೊಂಡು ಹೀರೋ ರೇಂಜ್ಗೆ ಲುಕ್, ಡ್ಯಾಶ್ ಬೋರ್ಡ್ ನಲ್ಲಿ ಕಂತೆ ಕಂತೆ ಕಾಂಚಾಣ, ರಾಜಾರೋಷವಾಗಿ ರೌಡಿ ಶೀಟರ್ ಮಾಡ್ತಾ ಇರುವ ಶೋಕಿ ಇದು. ಜೈಲೆದುರೇ ರೀಲ್ಸ್, ರೌಡಿ ಶೀಟರ್ ಬಿಲ್ಡಪ್. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಕ್ರಿಮಿಗಳ ಗ್ಯಾಂಗ್ ಎಸ್ಕೇಪ್. ಬಿಲ್ಡಪ್ ಕೊಡ್ತಾ ರೀಲ್ಸ್ ಮಾಡ್ತಾ ಇರುವ ಇವನು ರೌಡಿ ಶೀಟರ್ ಅಬ್ದುಲ್ ಆಡೂರ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ನಿವಾಸಿ. ನಿಷೇಧಿತ ಪ್ರದೇಶವಾದ ಗದಗ ಕಾರಾಗೃಹದ ಎದುರು ರೀಲ್ಸ್ ಮಾಡಿದ್ದ. ಪಟಾಲಂ ಕಟ್ಕೊಂಡು ದೊಡ್ಡ ಹೀರೋ ರೇಂಜ್ಗೆ ಲುಕ್ ಕೊಟ್ಟಿದ್ದ. ಕಾರಿನ ಡ್ಯಾಶ್ ಬೋರ್ಡ್ ನಲ್ಲಿ ಕಂತೆ ಕಂತೆ ಹಣ ನೋಟು ಇಟ್ಕೊಂಡು ಕಾಲೇಜು ಎದುರು ರೌಂಡ್ಸ್ ಹಾಕಿದ್ದ. ಅಲ್ಲದೆ ಸಿಗರೆಟ್ ಸೇದುತ್ತಾ ಫೋಸ್ ಕೊಟ್ಟಿದ್ದ. ಕ್ರಿಮಿಯ ರೀಲ್ಸ್ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಕಾರಾಗೃಹದ ಎದುರು ವಿಡಿಯೋ ಮಾಡಿದ್ದ ಅಬ್ದುಲ್ ಆಡೂರ ವಿರುದ್ಧ ಜೈಲು ಅಧಿಕಾರಿಗಳು ದೂರು ದಾಖಲಿಸಿದ್ದಾರೆ. ಬೆಟಗೇರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಪ್ರಿಸನ್ ಏನು ಆವರಣ ಇರುತ್ತೆ ಅದ್ರ ಹೊರಗಡೆ ಭಾಗ ಅದು ರೆಸ್ಟ್ರಿಕ್ಟೆಡ್ ಆಕ್ಸೆಸ್ ಇರುವಂಥ ಪ್ರದೇಶ ಆಗಿದ್ದು, ಇದರಲ್ಲಿ ಅವರು ಬಂದು ರೀಲ್ ಮಾಡಿದ್ದು ಕಾನೂನನ್ನ ಉಲ್ಲಂಘನೆ ಮಾಡಿರ್ತಾರೆ ಅಂತ ಹೇಳಿ ನಮಗೆ ಹೇಳಿರ್ತಾರೆ. ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಕೂಡ ಆಗಿರುತ್ತೆ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಕಾನೂನು ರೀತಿ ಕ್ರಮ ಜರುಗಿಸಲಿಕ್ಕೆ ಮುಂದಾಗ್ತೀವಿ. ಇನ್ನು ರೌಡಿ ಶೀಟರ್ ಅಬ್ದುಲ್ ಆಡೂರ ಮೇಲೆ 10 ಗಂಭೀರವಾದ ಕೇಸ್ಗಳಿವೆ. ವ್ಯಕ್ತಿಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣವೊಂದರಲ್ಲಿ ಜೈಲು ಶಿಕ್ಷೆ ಅನುಭವಿಸಿದ್ದಾನೆ. ಕಳೆದ ವರ್ಷ ಗಡೀಪಾರು ಶಿಕ್ಷೆಯನ್ನು ಸಹ ಅನುಭವಿಸಿದ್ದ. ಗದಗ ಜಿಲ್ಲೆಯ ಜನರಲ್ಲಿ ಭಯ ಹುಟ್ಟಿಸುವುದಕ್ಕೆ ಹವಾ ಮೇಂಟೈನ್ಗೆ ಫೋರ್ಸ್ ಕೊಡ್ತಿದ್ದಾನೆ. ಸದ್ಯ ರೌಡಿ ಶೀಟರ್ ಹಾಗೂ ಆತನ ಗ್ಯಾಂಗ್ ಎಸ್ಕೇಪ್ ಆಗಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಈತ ಕೂಡ ರೌಡಿ ಶೀಟರ್ ಇರೋದ್ರಿಂದ ಅವನಿಗೆ ನಾವು ಮಾನಿಟರ್ ಮಾಡ್ತಿದ್ದೀವಿ. ಅವನಿಗೆ ಕೊನೆಯ ಪ್ರಕರಣ 2023ರಲ್ಲಿ ನಡೆದಿರುತ್ತೆ. ಆ ಟೈಮಲ್ಲೂ ನಾವು ಕೂಡ ಅವನಿಗೆ ಪ್ರಿವೆಂಟಿವ್ ಆ್ಯಕ್ಷನ್ಸ್ನ ನಾವು ತೊಗೊಂಡಿರ್ತೀವಿ ಮತ್ತು ತಹಸೀಲ್ದಾರ್ ಮೂಲಕ ನಾವು ಬಾಂಡೋರ್ ಕೂಡ ಮಾಡಿಸಿರ್ತೀವಿ. ಸೊ ಈಗ ಒಂದು ಪ್ರಕರಣ ದಾಖಲಾಗಿರೋದ್ರಿಂದ ಅವನ ಮುಂದೆ ನಾವು ಕಾನೂನು ರೀತಿಯಲ್ಲಿ ಏನೇನು ಚೌಕಟ್ಟಲ್ಲಿ ಅವಕಾಶ ಇದೆ ಎಲ್ಲ ರೀತಿಯಲ್ಲಿನೂ ನಾವು ಕೇಸ್ನ ತಗೊಂಡಿದ್ದೀವಿ. ಕಾನೂನಿನ ಭಯವೇ ಇಲ್ಲದೆ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿರುವ ಇಂತಹ ಕ್ರಿಮಿಗಳಿಗೆ ತಕ್ಕ ಶಾಸ್ತಿ ಮಾಡಬೇಕಿದೆ. ಸಂಜೀವ ಪಾಂಡ್ರೆ, TV9 ಗದಗ.